ಬೃಂದಾವನ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನೋಡೋಣ. ಬೃಂದಾವನ ಸೀರಿಯಲ್ನಲ್ಲಿ ಆಕಾಶ್ ಮತ್ತು ಪುಷ್ಪಳ ತವರು ಮನೆಗೆ ಕಾರ್ನಲ್ಲಿ ಹೊರಟಿರ್ತಾರೆ. ಇಬ್ಬರ ಮಧ್ಯೆನೂ ಮೌನ. ಯಾರೂ ಮಾತನಾಡೋದಿಲ್ಲ. ಪುಷ್ಪನೂ ಮಾತನಾಡೋದಿಲ್ಲ, ಆಕಾಶನೂ ಮಾತನಾಡೋದಿಲ್ಲ. ಆದರೆ ಪುಷ್ಪ ತವರು ಮನೆಗೆ ಬರ್ತಿರೋದು ಅವಳ ಅತ್ತಿಗೆಗೆ ಪ್ರಾಣ ಸಂಕಟ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೀವೇ ನೋಡಿ, ಅವಳು ಕೂಡಲೇ ಅವಳ ಗೆಳತಿ ಲಲಿತಾಳ ಮನೆಗೆ ಓಡಿ ಬರ್ತಾಳೆ. ಲಲಿತಾ ಅಂತ ಅವಳನ್ನು ಹುಡುಕಾಡ್ತಾಳೆ ಮತ್ತು ಹೇಳ್ತಾಳೆ, ಎಲ್ಲೇ ಇದೆಯಾ, ಬೇಗ ಬಾ ಅಂತ ಹೇಳ್ತಾಳೆ. ಲಲಿತಾ ಅಲ್ಲಿಗೆ ಬರ್ತಾಳೆ. ಏನಾಯ್ತೆ, ಯಾಕೆ ಇಷ್ಟೊಂದು ಸಂಕಟ ಪಡ್ತಾ ಇದೆಯಾ, ಯಾಕೆ ಈ ಥರ ಒದ್ದಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಹುಲಿ ಬೆನ್ನಟ್ಟಿರೋ ಜಿಂಕೆ ಥರ ಆಡ್ತಾ ಇದೆಯಲ್ಲ, ಏನು ನಿನ್ನ ಕೋಟಿ ಡಬ್ಬಲ್ ಆಯ್ತಾ ಹೇಗೆ ಅಂತ ಕೇಳ್ತಾಳೆ. ಅದಕ್ಕೆ ಪುಷ್ಪಳ ಅತ್ತಿಗೆ ಹೇಳ್ತಾಳೆ, ಕೋಟಿ ಮನೆ ಹಾಳಾಯಿತು, ಇವತ್ತು ನಾನು ಸುಟ್ಟು ಭಸ್ಮ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಅಂತ ಹೇಳ್ತಾಳೆ. ಅದಕ್ಕೆ ಲಲಿತಾ ಕೇಳ್ತಾಳೆ, ಏನಾಯಿತು ಅಂತ ಸರಿಯಾಗಿ ಹೇಳೆ ಅಂತ. ಅದಕ್ಕೆ ಗಿರಿಜಾ ಹೇಳ್ತಾಳೆ, ಇವತ್ತು ಆಕಾಶನು ಪುಷ್ಪನು ಮನೆಗೆ ಬರ್ತಿದ್ದಾರೆ ಕಣೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಲಲಿತಾಗೂ ಶಾಕ್ ಆಗ್ತದೆ. ಮತ್ತು ಅವಳು ಹೇಳ್ತಾಳೆ, ನೀನು ಯಾಕೆ ಅವಳು ಇಲ್ಲಿ ಬರೋದಕ್ಕೆ ಒಪ್ಕೊಂಡೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಹೇಳ್ತಾಳೆ, ನೀ ಏನಾದರೂ ನೆಪ ಹೇಳಿ ತಡೆಯುತ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಹೇಳ್ತಾಳೆ, ಅದಕ್ಕೆ ಅವರು ಅವಕಾಶನೇ ಕೊಡಲಿಲ್ಲ, ನಮಗೆ ಹೇಳಿದನೇ ಇಲ್ಲಿಗೆ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಇನ್ನೇನೋ ಮನೆ ತಲುಪಿಬಿಡ್ತಾರೆ. ಅವನು ಎಲ್ಲರ ಮುಂದೆ ಪ್ರಶ್ನೆ ಮಾಡಿ ನನ್ನ ಗಂಡನಿಗೆ ನಾನು ಅವರಿಂದ ದುಡ್ಡು ತಗೊಂಡಿರೋದು ಗೊತ್ತಾದರೆ ಏನೇ ಮಾಡೋದು, ಅವನು ಹಾಳಾದವರು 1 ತಿಂಗಳು ಬಿಟ್ಟಾದರೂ ಬರ್ಬೋದಿತ್ತಾ, ಅಷ್ಟೊತ್ತಿಗೆ ನಾನು ಕೋಟಿನ ಡಬ್ಬಲ್ ಮಾಡಿ ಆ ಕೋಟಿನ ಅವರಿಂದ ತಗೊಂಡಿರೋ 2 ಕೋಟಿನ ಅವ್ರ ಮುಖದ ಮೇಲೆ ಬಿಸಾಕ್ತಾ ಇದ್ದೆ. ಈಗೇನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಅಂತ ಗಿರಿಜಾ ಹೇಳ್ತಾಳೆ. ಅದಕ್ಕೆ ಲಲಿತಾ ಹೇಳ್ತಾಳೆ, ಅವ್ರು ಬರೋದಕ್ಕೆ ಮುಂಚೆನೇ ಕೇಳ್ತಾರೆ ಅಂತ ಯಾಕೆ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಗಿರಿಜಾ ಹೇಳ್ತಾಳೆ, ಅವ್ನು ಕೇಳ್ತಾನೆ ಕಣೆ ಹೇಳ್ತಾಳೆ. ಅದಕ್ಕೆ ಲಲಿತಾ ಹೇಳ್ತಾಳೆ, ಕೇಳಿದಾಗ ಯೋಚನೆ ಮಾಡಿದ್ರೆ ಆಯಿತು ಬಿಡು. ಅದಕ್ಕೆ ಗಿರಿಜಾ ಹೇಳ್ತಾಳೆ, ಬೆಂಕಿ ಬಿದ್ದಾಗ ಬಾವಿ ತೊಳೋದಕ್ಕಾಗಲ್ಲ, ಮೊದಲೇ ಮುನ್ನೆಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಕೊನೆಯೇ ಇಲ್ದಿರೋ ಬೆನ್ನಿಗೆ ಬಿದ್ದಿರೋ ಅಪಾಯ ಕಣೆ ಇದು. ಯಾವತ್ತಿದ್ರೂ ಅವನು ನಿನ್ನ ಹತ್ರ ಈ ವಿಷಯ ಕೇಳ್ತಾನೆ. ನೀನು ಯಾವತ್ತಿದ್ರೂ ಇದಕ್ಕೆ ಉತ್ತರ ಕೊಡಲೇಬೇಕಲ್ವಾ, ಅದು ಇವತ್ತು ಬರ್ತಾ ಇದೆ ಅಷ್ಟೇ, ಕೇಳಲಿ ಬಿಡು ಅಂತ ಲಲಿತಾ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಹೇಳ್ತಾಳೆ, ಕೇಳಿದರೆ ಕೇಳಿ ಬಿಡು, ಆದರೆ ಕೋಟಿ ವಿಷಯ ಬಂದರೆ ಏನೇ ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ಲಲಿತಾ ಹೇಳ್ತಾಳೆ, ಕಟ್ಕೊಂಡಾಗಿದೆ, ಇಷ್ಟ ಇದ್ದರೆ ಕರ್ಕೊಂಡೋಗು, ಇಲ್ಲ ಅಂದರೆ ಬಿಟ್ಟು ಹೋಗು ಅನ್ನೋದು. ಆವತ್ತು ನೀನು ಹೇಳ್ತಾಕೆ ಒಂದ್ಸಲ ತಗೊಂಡ್ಮೇಲೆ ನಮ್ಮ ವಸ್ತು ನಮ್ಮದು, ನಿಮ್ಮ ವಸ್ತು ನಿಮ್ಮದು ಅಂತ ಹೇಳಿಬಿಡೋದು. ಆ ಮಾತನ್ನು ಮತ್ತೆ ಅಷ್ಟು ಸುಲಭವಾಗಿ ಹೇಳೋದಕ್ಕಾಗಲ್ವೇ? ಯಾಕಂತ ಹೇಳಿದರೆ ಆಕಾಶಪ್ಪ ಫೋಟೋ ತೋರಿಸಿದ್ರು, ನಾನು ವಿಷಯನ ಮುಚ್ಚಿಟ್ಟಿದ್ದೀನಿ. ಅದು ಅಲ್ಲದೆ ಪುಷ್ಪಳ ಮುಖನ ಮುಚ್ಚಿಟ್ಟು ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ. ಎಲ್ಲ ಅವನಿಗೆ ಗೊತ್ತಿಲ್ಲದೆ ಗೊತ್ತಿರುತ್ತೆ. ಏನೇ ಮಾಡೋದು, ನನಗಂತೂ ಗೊತ್ತಾಗ್ತಾನೆ ಇಲ್ವೇ ಅಂತ ಹೇಳ್ತಾಳೆ. ಇಲ್ಲಿ ಇನ್ನೊಂದು ಕಡೆಯಿಂದ ಪುಷ್ಪಳ ಮನೆಯಲ್ಲಿ ಅವಳ ಅಣ್ಣ, ಅವಳ ಗೆಳತಿ ಮತ್ತು ಅಕ್ಕಪಕ್ಕದ ಮನೆಯವರು ಪುಷ್ಪ ಮತ್ತು ಅವಳ ಗಂಡನಿಗೋಸ್ಕರ ಕಾಯ್ತಾ ಇರ್ತಾರೆ. ಪುಷ್ಪಳ ಅಣ್ಣನಿಗಂತೂ ನಿಂತಲ್ಲೇ ನಿಲ್ಲೋದಕ್ಕಾಗದೆ ಆ ಕಡೆಯಿಂದ ಈ ಕಡೆ ಖುಷಿಯಿಂದ ಓಡಾಡ್ತಾ ಇರ್ತಾನೆ. ಇನ್ನೇನು ಅವನ ತಂಗಿ ಮದುವೆ ಆಗಿ ಹೊಸದಾಗಿ ತವ್ರ ಮನೆಗೆ ಬರ್ತಾ ಇರೋ ಸಂಭ್ರಮದಲ್ಲಿರ್ತಾನೆ. ಆವಾಗ ಅವಳ ಗೆಳತಿ ಕೇಳ್ತಾಳೆ, ಯಾಕೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀರಾ ಅಪ್ಪಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾಳೆ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನನ್ನ ತಂಗಿ ಮೊದಲನೇ ಸರಿ ಮದುವೆ ಆದ ನಂತರ ಗಂಡನ ಜೊತೆ ಮನೆಗೆ ಬರ್ತಾ ಇದ್ದಾಳೆ ಅಂತ. ಅಷ್ಟೊತ್ತಿಗೆ ಕಾರ್ ಬರ್ತದೆ. ಆಕಾಶ್ ಕಾರಿನಿಂದ ಇಳಿತಾನೆ. ಪುಷ್ಪಳಿಗೆ ಮನೆಯವರನ್ನು ನೋಡಿ ತುಂಬ ಖುಷಿ ಆಗ್ತದೆ. ಮತ್ತು ಅವಳಿಗೆ ಸೀಟ್ ಬೆಲ್ಟ್ ತೆಗೆಯೋದಕ್ಕೆ ಬರೋದಿಲ್ಲ. ಆಕಾಶ್ ಇನ್ನೊಂದು ಕಡೆಯಿಂದ ಹೋಗಿ ಅವಳ ಸೀಟ್ ಬೆಲ್ಟನ್ನು ತೆಗೆದು ಅವಳನ್ನು ಕೆಳಗಿಳಿಯೋ ಅಂತ ಹೇಳ್ತಾನೆ. ಅವಳು ಇದನ್ನು ನೋಡಿ ಪುಷ್ಪಳ ಗೆಳತಿ ಅಪ್ಪಣ್ಣನ ಹತ್ರ ಹೇಳ್ತಾಳೆ, ಅಪ್ಪಣ್ಣ, ನೀನು ಯಾವತ್ತಾದರೂ ನಿನ್ನ ಹೆಂಡ್ತಿನ ಈ ಥರ ಕಾರಲ್ಲಿ ಮಹಾರಾಣಿ ಥರ ಕರ್ಕೊಂಡೋಗಿದ್ದೀಯಾ ಅಂತ ಹೇಳ್ತಾಳೆ. ಅಪ್ಪಣ್ಣ ಹೇಳ್ತಾನೆ, ಹೌದು, ನನ್ನ ತಂಗಿ ತುಂಬ ಅದೃಷ್ಟ ಮಾಡಿದ್ದಾಳೆ ಆಕಾಶ್ನಂಥ ಗಂಡನ ಪಡೆಯೋದಕ್ಕೆ ಅಂತ ಹೇಳ್ತಾನೆ.